ನಗರದ ವಿವಿಧೆಡೆ 404 ಮರಗಳು ಕಟಾವು. ಪೊಲೀಸ್ ಆಯುಕ್ತರಿಂದ ಜಿಬಿಎ ಮುಖ್ಯ ಆಯುಕ್ತರಿಗೆ ಖುದ್ದಾಗಿ ಪತ್ರ ಬರೆಯಲಾಗಿದೆ. ಜಿಬಿಎ ಅವರಿಗೆ ಮಾಹಿತಿ ಮೇಲೆ ಮಾಹಿತಿ ನೀಡಲಾಗ್ತಾ ಇದೆ, ಸಮಸ್ಯೆ ಇದೆ ಅಲರ್ಟ್ ಆಗಿ, ಸಮಸ್ಯೆ ಇದೆ ಅಲರ್ಟ್ ಆಗಿ ಅಂತ. ಇನ್ನೇನು ಮಳೆಗಾಲ ಪ್ರಾರಂಭ ಆಗುತ್ತೆ, ಅದಕ್ಕಿಂತ ಮುಂಚಿತವಾಗಿ ಪೂರ್ವಭಾವಿಯಾಗಿ ಒಂದಷ್ಟು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಜಿಬಿಎ ಮಾಡ್ಕೊಳ್ಬೇಕಾಗತ್ತೆ. ನಿರ್ಲಕ್ಷ್ಯ ವಹಿಸಿದ್ರೆ ಆಗಲ್ಲ. ಖುದ್ದಾಗಿ ಇದೀಗ ಪೊಲೀಸ್ ಆಯುಕ್ತರೇ ಪತ್ರ ಬರೆದಿದ್ದಾರೆ. 404 ಮರಗಳ ಚಿತ್ರದೊಂದಿಗೆ ವರದಿಯನ್ನು ಪತ್ರದೊಂದಿಗೆ ತಿಳಿಸಿದ್ದಾರೆ. ಇದೆಲ್ಲ ಪ್ರಾಬ್ಲಮ್ಮು ಡೇಂಜರಸ್ಸು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮಳೆಯ ಸಂದರ್ಭದಲ್ಲಿ ಉಂಟಾಗುವ ಗಾಳಿಯಿಂದ ನಗರದ ಹಲವು ಭಾಗಗಳಲ್ಲಿ ತುಂಬಾ ಹಳೆಯ ಮರಗಳು, ಕೊಂಬೆಗಳು ಮುರಿದು ರಸ್ತೆಗಳ ಮೇಲೆ ಬಿದ್ದು ಸುಗಮ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ. ಅಲ್ಲದೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಜೀವಕ್ಕೂ ಹಾನಿ ಉಂಟಾಗ್ತಾ ಇದೆ. ಏಪ್ರಿಲ್ 29ರಂದು ಬಿದ್ದ ಮಳೆಯಿಂದಾದ ಸಮಸ್ಯೆಗಳೇ ಇದಕ್ಕೆ ಸಾಕ್ಷಿಯಾಗಿದ್ದು, ನಾಗರಿಕರ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಿಳಿಸಿದ್ದಾರೆ. ಮರದ ವಿವರಗಳನ್ನು ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಾಗುವ ಸಂಭವವಿರುವುದರಿಂದ ಈ ಮರಗಳನ್ನು ಕಟಾವು ಮಾಡುವುದಕ್ಕೆ ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಲಾಗಿದೆ. ಹಲಸೂರು, ಶಿವಾಜಿನಗರ, ಜೀವನ್ ಭೀಮನಗರ, ಪುಲಕೇಶಿ ನಗರ, ಬಾಣಸ್ವಾಡಿ, ಕೆಆರ್ಪುರ, HAL ವಿಮಾನ ನಿಲ್ದಾಣ, ಮಹದೇವಪುರ, ಹೆಬ್ಬಾಳ, ಯಲಹಂಕ, ಹೆಣ್ಣೂರು, RT ನಗರ, ಪೀಣ್ಯ, ರಾಜಾಜಿನಗರ, ಜಾಲಹಳ್ಳಿ, ಚಿಕ್ಕಬಾಣವರ, ಯಶವಂತಪುರ, ಮಲೇಶ್ವರ, ಆಡ್ಗೋಡಿ, ಮಡಿವಾಳ, ಹುಳಿಮಾವು, ಮೈಕೋ ಲೇಔಟು, HSR ಲೇಔಟು, ವಿವಿಪುರ, ಜಯನಗರ, ಸಿಟಿ ಮಾರ್ಕೆಟು, ಬ್ಯಾಟ್ರಾಯನ್ಪುರ, ಕೆಂಗೇರಿ, ಉಪ್ಪಾರಪೇಟೆ, ಚಾಮರಾಜಪೇಟೆ, ಜ್ಞಾನಭಾರತಿ, ಮಾಗಡಿ ರಸ್ತೆ, ವಿಜಯನಗರ, ಬಿಲ್ಸನ್ ಗಾರ್ಡನ್, ಹೈಗ್ರೌಂಡ್, ಅಶೋಕ್ ನಗರ, ಹಲಸೂರು ಗೇಟು, ಕಬ್ಬನ್ ಪಾರ್ಕು, ಶೇಷಾದ್ರಿಪುರ, ಸದಾಶಿವನಗರ, ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟಾವು ಮಾಡಬೇಕಾದ ಮರಗಳ ಮಾಹಿತಿ ವಿತ್ ಫೋಟೋ ಹಾಕ್ಬಿಟ್ಟಿದ್ದಾರಂತೆ. ಸೊ ಈ ಥರದ ಪ್ರಾಬ್ಲಮ್ ಇದೆ, ಇದನ್ನು ಸರಿಪಡಿಸಿ ಅಂತ. GBA ಅಲರ್ಟ್ ಆಗುತ್ತಾ ಅಥವಾ ನಿದ್ದೆ ಮಾಡ್ಕೊಂಡೆ ಕೂರುತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ.